ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಮೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ನೋಡಬೇಕಾದಂಥ ವಿಡಿಯೋ ಇದು, ಮಾಡಬೇಕಾದಂಥ ಕೆಲಸಗಳು. ಯಾಕೆ ಅಂತಂದರೆ ಸ್ನೇಹಿತರೆ, ಮನೆಯಲ್ಲಿ ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಅತ್ತಿಗೆ ಆಗಿರ್ಬೋದು, ಯಾರೇ ಇರಲಿ ಮನೆಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾವು ಸ್ವಲ್ಪ ಸಪೋರ್ಟ್ನ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ, ಇವತ್ತು ನಮ್ಮ ಮನೆಯಲ್ಲಿ ಬೆಡ್ಶೀಟ್ಗಳನ್ನೆಲ್ಲ ಮಧ್ಯಾಹ್ನ ವಾಶ್ ಮಾಡಿದ್ರು ನನ್ನ ವೈಫವರು. ವಾಶ್ ಮಾಡಿದಾಗ ಅದನ್ನೆಲ್ಲ ನಾವು ನೀರು ಸೋರಲಿ ಅಂತೇಳಿ ಒಂದು ಸ್ಟೂಲ್ ಮೇಲೆ ಇಟ್ಟಿದ್ವು. ಅದನ್ನು ನನ್ನ ವೈಫವರು ನಾನು ಅದನ್ನು ಮಾಗಡಿ ಮೇಲೆ ತಗೊಂಡೋಗಿ ಒಣಗಿ ಹಾಕ್ಬಿಟ್ಟು ಬರ್ತೀನಿ ಅಂತಂದರು. ನಾನು ಬೇಡ ಕಣಪ್ಪ, ನೀನು ಮಧ್ಯಾಹ್ನ ಬೆಡ್ಶೀಟೆಲ್ಲ ಒಗೆದು ಸ್ಟ್ರೈನ್ ಆಗಿದೆಯಾ, ಅದು ನೀರೆಲ್ಲ ಸೋರಿರೋದ್ರಿಂದ ನಾನು ಮೇಲ್ಗಡೆ ತಗೊಂಡೋಗಿ ಇಟ್ಕೊಡ್ತೀನಿ ಅಥವಾ ಒಣೆ ಹಾಕ್ಬಿಟ್ಟು ಬರ್ತೀನಿ, ನೀನು ಆರಾಮಾಗಿ ಕೆಳಗಡೆನೇ ಇರು ಅಂತಂದರೆ, ಇಲ್ಲ ನಾನು ಮೇಲ್ಗಡೆ ಬರ್ತೀನಿ ಅಂತಂದರು. ಸರಿ ಆಯಿತು ಬಾಪ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಬಕೆಟ್ ಒಳಗಡೆಗೆ 2 ಬೆಡ್ಶೀಟ್ನೂ ಹಾಕೊಂಡು ತಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೆ ಸ್ನೇಹಿತರೆ. ಅದು ಏನಾಯಿತು ಅಂತಂದರೆ, ಇವತ್ತು ಒಂದು ತೊಂದರೆ ಆಯಿತು ಸ್ನೇಹಿತರೆ. ಏನಕ್ಕೆ ಅಂದರೆ, ಕಾನ್ಸಂಟ್ರೇಷನ್ನು ಇವತ್ತು ನನಗೆ ಚೆನ್ನಾಗಿತ್ತು, ನನ್ನ ವೈಫರ್ಗೆ ಕಾನ್ಸಂಟ್ರೇಷನ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನಾನು ಒಂದು ಬಕೆಟ್ ಒಳಗಡೆಗೆ 2 ಬೆಡ್ಶೀಟ್ ಹಾಕ್ಕೊಂಡು ನಾನು ಮೇಲ್ಗಡೆ ಒಣೆ ಹಾಕೋಣ ಅಂತೇಳಿ ತಗೊಂಡು ಹೋಗ್ಬೇಕಾದ್ರೆ ಅವರು ಕೂಡ ನನ್ನ ಹಿಂದೆ ಒಂದು ವೀಡಿಯೋ ಮಾಡ್ಕೊಂಡು ಬಂದರು. ನಾನೇ ಹೇಳಿದ್ದೆ ಒಂದು ವೀಡಿಯೋ ಮಾಡ್ಕೊಂಡು ಬಾಪ ಅಂತ. ಆದರೆ ಏನಾಯಿತು ಅಂತಂದರೆ, ಅವ್ರು ವೀಡಿಯೋ ಮಾಡ್ಕೊಂಡು ಬರಬೇಕಾದ್ರೆ ಮೆಟ್ಲದು ಲೈಟ್ ಹಾಕಿದ್ರು. ನಾನು ಹೋಗ್ಬೇಕಾದ್ರೆ ಲೈಟ್ ಇರಲಿಲ್ಲ, ನಾನು ಹುಷಾರಾಗಿ ಹತ್ಕೊಂಡು ಹೋದೆ. ಅವರು ಲೈಟ್ ಹಾಕ್ಕೊಂಡು ಲೈಟ್ ಬೆಳಕಿದ್ರು. ಅವರು ನಿಧಾನಕ್ಕೆ ಮೆಟ್ಲು ಹತ್ಕೊಂಡು ಬರ್ತಾಯಿದ್ರು ಸ್ನೇಹಿತರೆ. ಮೆಟ್ಲು ಹತ್ಕೊಂಡು ಬರಬೇಕಾದ್ರೆ ಏನಾಯಿತು ಅಂತಂದರೆ, ಅವ್ರದ್ದು ಕಾನ್ಸಂಟ್ರೇಷನ್ ಎಲ್ಲ ಬೇರೆ ಕಡೆ ಇತ್ತು. ಅದರಿಂದ ಅವ್ರು ಏನು ಮಾಡಿದ್ರು ಅಂತಂದರೆ, ನನ್ನ ಹಿಂದೆನೇ ಬರ್ತಾಯಿದ್ರು ವೀಡಿಯೋ ಮಾಡ್ಕೊಂಡು. ಕ್ರಾಸಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, 1-2 ಮೆಟ್ಲು ಅವ್ರಿಗೆ ಕನ್ಫ್ಯೂಷನ್ ಥರ ಆಗಿ ಕೆಳಗಡೆ ಬಿದ್ದುಬಿಟ್ರು ಸ್ನೇಹಿತರೆ. ಬಿದ್ದಾಗ ಅವ್ರಿಗೆ ಸ್ವಲ್ಪ ಕೈ ಮತ್ತು ಕಾಲು ನೋವಾಯಿತು. ಆಮೇಲೆ ನಾನು ಹಿಂದೆ ತಿರುಗಿ ನೋಡಿದಾಗ ಇವರು ಬಿದ್ದುಬಿಟ್ಟಿದ್ರು. ಆಮೇಲೆ ನಾನು ಮೊಬೈಲ್ ಕೈಗೆ ಇಸ್ಕೊಂಡು ನಿಧಾನಕ್ಕೆ ಬಾರಪ್ಪ ಮೇಲ್ಗಡೆ ಅಂತಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಬೆಡ್ಶೀಟೆಲ್ಲ ಒಣೆ ಹಾಕ್ಬಿಟ್ಟು ನಾನು ಕೆಳಗಡೆ ಕರ್ಕೊಂಡ್ಬಂದೆ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತಂದರೆ, ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ನೀವು ಯಾವುದೇ ಕೆಲಸದ ಮೇಲೆ ಮಾಗಡಿ ಮೇಲೆ ಹೋದರೆ ಭಾಳ ಕೇರ್ಫುಲ್ಲಾಗಿ ಹೋಗಬೇಕು ಸ್ನೇಹಿತರೆ. ಭಾಳ ಕೇರ್ಫುಲ್ಲಾಗಿ ಮೆಟ್ಲು ಹತ್ಕೊಂಡು ಬರಬೇಕು. ಮಕ್ಕಳನ್ನೇನಾದ್ರು ಕರ್ಕೊಂಡೋದ್ರು ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಅವ್ರನ್ನ ಕೇರ್ಫುಲ್ಲಾಗಿ ಕೆಳಗಡೆ ಕರ್ಕೊಂಬರ್ಬೇಕು. ಯಾಕೆಂದರೆ ಮೆಟ್ಲು ಮನೆ ಒಳಗಡೆಯಿಂದ ಹತ್ತೋದು ಡೇಂಜರು ಮತ್ತು ಮನೆ ಹೊರಗಡೆಯಿಂದ ಹತ್ತೋದು ಡೇಂಜರು. ಯಾಕೆಂದರೆ ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಇಳಿಬೇಕು. ಇದನ್ನು ಸಾಮಾನ್ಯವಾಗಿ ನಮ್ಮನೇಲಿರ್ತಕ್ಕಂಥ ಒಂದು ಏಜ್ ಪರ್ಸನ್ಸ್ ಅಂದರೆ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಮನೆಯವರೆಲ್ಲರಿಗೂ ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ.